ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚ್ ಬಂದು ಎಕ್ಸಾಕ್ಟಾಗಿ 9ನೇ ತಾರೀಕು ಪ್ಲ್ಯಾನ್ ಮಾಡ್ತೀನಿ, ಫ್ರೈಡೇ. ಸೊ ನಿಮ್ಮ ಕಂಫರ್ಟಬಲು ಜಾಯ್ನ್ ಆಗಿ ಕಲಿಯೋಂಥವ್ರು ಕಲಿಬೋದು. ಸೊ ಅದು ಫೀ ಬಂದು 3,000 ಇರುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ನಾನು ವಾಟ್ಸಪ್ ಪಿಂಗ್ ಮಾಡಿದರೆ ಕಳಿಸ್ಕೊಡ್ತೀನಿ, ನಿಮ್ಮ ಕಂಫರ್ಟಬಿಲಿಟಿ. ಸೊ ಇವತ್ತು ಮಾರ್ಕೆಟು ಟ್ರಿಕಿ, ಆಲ್ವೇಸ್ ಲೈಕ್ ಮಂತ್ಲಿ ಎಕ್ಸ್ಪೈರಿ ಅಂದರೆ ಇಟ್ ಇಸ್ ಬಿಟ್ ಸ್ಕೇರಿ ಮಾರ್ಕೆಟ್ ಇರುತ್ತೆ. ಇದೇ ಫಸ್ಟ್ ಟೈಮ್ ನಾನು ಮಂತ್ಲಿ ಎಕ್ಸ್ಪೈರಿನ ನೋಡ್ತಾ ಇರೋದು, ಇಷ್ಟು ಸ್ಲೋ ಆಗಿ ಕಾಮಾಗಿ ಕ್ಲೋಸ್ ಆಗ್ತಿರೋದು. ದಟ್ಸ್ ಓಕೆ, ಬಿಕಾಸ್ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಇಲ್ಲ, ಎಲ್ಲ ರಜದಲ್ಲಿದ್ದಾರೆ. ಹಾಗಾಗಿ ಸ್ವಲ್ಪ ಮಂತ್ಲಿ ಎಕ್ಸ್ಪೈರಿ ಕೂಲಾಗಿ ಕಾಮಾಗಿ ಕ್ಲೋಸ್ ಆಗ್ತಿದೆ ಅಲ್ವಾ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡ್ಬಿಡೋಣ ಫಸ್ಟು. ಸೊ ದಿಸ್ ಈಸ್ ಮೈ ಪ್ರಾಫಿಟ್ ಆರ್ ಲಾಸ್. ಸೊ ಆಲ್ಮೋಸ್ಟು ಒಂದು ಟ್ರೇಡಲ್ಲಿ ಐ ಜಸ್ಟ್ ಟುಕ್ ಇಟ್ ಅ ಲಾಸ್ ಆಫ್ ಕಾಲ್ ಸೈಡಲ್ಲಿ ಲೈಕ್ ಆಲ್ಮೋಸ್ಟು 435 ರುಪೀಸ್ ಲಾಸು. ಪುಟ್ಟಲ್ಲಿ ಐ ಜಸ್ಟ್ ಕಂಪ್ಲೀಟೆಡ್ ಮೈ ಡೇ ವಿತ್ 10,000 ರುಪೀಸ್. ಆ್ಯಕ್ಚುಲಿ ನೀವು ಇಲ್ಲಿ ಏನು ನೋಡ್ತಾ ಇರೋ ಪುಟ್ ಸೈಡಲ್ಲಿ 10,000 ರುಪೀಸಲ್ಲಿ, ಇದರಲ್ಲಿ ನಿಮಗೆ ಆಲ್ರೆಡಿ ನಾನು ಒಂದು 8,000 ರುಪೀಸ್ ಲಾಸ್ ಇತ್ತು, ಅದನ್ನು ಕವರ್ ಮಾಡಿ 10,000 ರುಪೀಸ್ ಪ್ರಾಫಿಟ್ ಮಾಡಿದ್ದೀನಿ. ಓಕೆನಾ. ಕಾಲ್ ಸೈಡ್ ಬಂದು ಕಾಸ್ಟ್ ಎಕ್ಸಿಟ್ ಆದ. ಕಾಲ್ ಸೈಡ್ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಸೊ ಟ್ರೇಡ್ ಆವಾಗಲೇ ಮುಗ್ದಿತ್ತು, ಬಟ್ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ನಿಮಗೆ ಲೈಕ್ ಅಪ್ಡೇಟ್ ಮಾಡೋದು ಟೈಮ್ ಹಿಡಿತು. ಸೊ ಇವತ್ತು ಟೋಟಲ್ ಆಲ್ಮೋಸ್ಟ್ 4 ಟ್ರೇಡ್ ಮಾಡಿದ್ದೀನಿ ನಾನು. ಸೊ ಸ್ಲೋ ಇದೆ, ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ, ಮತ್ತು ಮಂತ್ಲಿ ಎಕ್ಸ್ಪೈರಿ ಸ್ವಲ್ಪ ಭಯ ಇದ್ದೇ ಇರುತ್ತೆ ಮಾರ್ಕೆಟ್ ಯಾವ ಕಡೆಗೆ ಹೋಗುತ್ತೆ ಅನ್ನೋದು. ಹಾಗಾಗಿನೇ ಸೊ ಲೆಟ್ಸ್ ಕ್ಲೋಸ್ ಇಟ್, ನೋ ಮೋರ್ ಟ್ರೇಡ್ಸ್, ಮತ್ತು ಫರ್ದರ್ ಟ್ರೇಡ್ ಮಾಡೋದಿಲ್ಲ. ಸೊ ಇವತ್ತಿಂದು ನಿಮಗೆ ಎಕ್ಸಾಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಎಲ್ಲಿ ಲಾಸ್ ಆಯಿತು ಎಲ್ಲಿ ಪ್ರಾಫಿಟ್ ಆಯಿತು ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಸಿಂಪಲ್ ಲಾಜಿಕ್ಕು ಬೆಳಗ್ಗೆ ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದೆ. ಇಫ್ ಇಟ್ ಈಸ್ ಅನ್ ಫ್ಲಾಟಿಶ್ ಓಪನ್ ಮಾರ್ಕೆಟ್ ಕಮ್ ಬ್ಯಾಕ್ ಡೌನ್ ಸೈಡ್, ವೆಯ್ಟ್ ಫಾರ್ ಪುಲ್ ಬ್ಯಾಕ್ ಫಾರ್ ಸೆಲ್ಲಿಂಗ್ ಸೈಡ್. ಸೊ ಎನಿ ಪುಲ್ ಬ್ಯಾಕ್ ವಿಲ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಅಂತ. ಓಕೆನಾ. ಸೊ ನಾನು ಅಂದ್ಕೊಂಡೆ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಈ ಲೆವೆಲಿಗೆ ಬಂದಾಗ ಐ ಫಸ್ಟ್ ಟ್ರೇಡ್ ಐ ಟುಕ್ ಇಟ್ ಹಿಯರ್ ಓನ್ಲಿ, ಬಿಕಾಸ್ 23% ಲೆವೆಲ್ಲು ಈಸಿ ಟ್ರೇಡ್ ಅಂತ. ಸೊ ನಾನು ಸ್ವಲ್ಪ ಅರ್ಲಿ ತೊಗೊಂಡೆ, ಬಟ್ ಈ ಸ್ಪೈಕಲ್ಲಿ ಐ ಟುಕ್ ಅ ಲಾಸ್ ಆಫ್ ಆಲ್ಮೋಸ್ಟ್ 7-8 ಪಾಯಿಂಟ್ಗೆ. ವೆರಿ ಶಾರ್ಪ್ ಮೂವ್ ಆಯಿತು. ನಾನು ಅಂದ್ಕೊಂಡೆ ಮಾರ್ಕೆಟು ಕಂಟಿನ್ಯೂಸ್ ಆಗಿ 3 ಡೇಸಿಂದ ಬೀಳ್ತಾ ಇದೆ. ಸೊ ಅಟ್ಲೀಸ್ಟ್ ಇಟ್ ವಿಲ್ ಕಮ್ 0.5 ಲೆವೆಲ್ ತನಕ ಬರೋ ಚಾನ್ಸಸ್ ಕೂಡ ಇದೆ. ಸೊ ಲೆಟ್ಸ್ ಕ್ಲೋಸ್ ಇಟ್ ಅಪ್ ಅಂತ. ಸೊ ಅದರಲ್ಲಿ ನನಗೆ ಆಲ್ಮೋಸ್ಟ್ ನನಗೆ 7-8,000 ರುಪೀಸ್ ಲಾಸ್ ತೋರಿಸ್ತಾ ಇತ್ತು. ನಾನು ಕ್ಲೋಸ್ ಮಾಡ್ಬಿಟ್ಟು ಸುಮ್ಮನೆ ಅದಾದಮೇಲೆ ಅದನ್ನೇ ಹೋಲ್ಡ್ ಮಾಡಿದರೆ ಐ ಕುಡ್ ಹ್ಯಾವ್ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್. ಓಕೆನಾ. ಸೊ ಕಾಲ್ ಸೈಡ್ ಎಲ್ಲಿ ಟ್ರೇಡ್ ತೊಗೊಂಡೆ, ಕಾಲ್ ಸೈಡ್ ಬಂದು ಅಗೇನ್ ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ ಮಾರ್ಕೆಟಲ್ಲಿ 3 ಡೇಸಿಂದ ಬಿದ್ದಿದೆ. ಮೇ ಬಿ ಒಂದು ಪುಲ್ ಬ್ಯಾಕ್ 50% ತನಕ ಸ್ಟ್ರೆಚ್ ಔಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಕಾಲ್ ಇಲ್ಲೇ ತೊಗೊಂಡೆ ಕಾಲು. ಸೊ ಅದು ಕೂಡ ಅಷ್ಟೇ, ಲೈಕ್ ನನಗೆ ಆಲ್ಮೋಸ್ಟ್ 5-6 ಪಾಯಿಂಟ್ಸ್ ಪ್ರಾಫಿಟ್ ತೋರಿಸ್ತಿತ್ತು, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 38% ತನಕ ಬರ್ಬೋದು ಅಂತ. ಸೊ ಇಮಿಡಿಯೇಟಾಗಿ ರಿಜೆಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಲೆಟ್ಸ್ ಕಾಸ್ಟ್ ಟು ಕಾಸ್ಟ್ ಕ್ಲೋಸ್ ಮಾಡೋಣ, ದೆನ್ ವಿಲ್ ಸೀಟ್ ಅಂತ ಕಾಸ್ಟ್ ಟು ಕ್ಲಾಸ್ ಕ್ಲೋಸ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಆಲ್ಮೋಸ್ಟ್ ಬೆಳಗ್ಗೆ 2-3 ಟ್ರೇಡ್ಸು ಅಲ್ಲೇ ಡಮಾರ್. ಓಕೆನಾ. 2 ಟ್ರೇಡ್ಸು ಅಲ್ಲೇ ಡಮಾರ್ ನನಗೆ. ಮತ್ತೆ ವೆಯ್ಟ್ ಮಾಡ್ತಾಯಿದ್ದೆ, ಲೆಟ್ಸ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಸೊ ಅಗೇನ್ ಅಪ್ ಸೈಡ್ ಬಂದ್ರೂ ಕಾಲ್ ಸೈಡ್ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಬಿಕಾಸ್ ನಾನು ರಿಟ್ರೇಸ್ಮೆಂಟಿಗೆ ಟ್ರೇಡಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆಗಿದ್ದಿದ್ರೆ, ಸೊ ಗ್ಯಾಪ್ ಅಪ್ ಆಗಿ ಈ ಥರ ಮೂಮೆಂಟ್ ಬರ್ತಿದ್ದಿದ್ರೆ ಡೆಫಿನೆಟಾಗಿ ಗ್ಯಾಪ್ ಅಪ್ ಆಗಿ ಮೂಮೆಂಟ್ ಬರ್ತಾಯಿದೆ, ಒಂದು ಅಪ್ ಸೈಡ್ ಜರ್ಕ್ ಕೊಡುತ್ತೆ ಮಾರ್ಕೆಟ್ ಅಂತ. ಬಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಬರ್ತಿದೆ ಅಂದಾಗ ಅಷ್ಟು ಫಿಯರ್ ಇರೋದಿಲ್ಲ, ಸೆಲರ್ಸ್ಗಳಿಗೂ ವೆಯ್ಟ್ ಮಾಡ್ತಿರ್ತಾರೆ. ಸೊ ಅದೇ ಲೆವೆಲ್ಗೆ ನಾನು ಇಲ್ಲಿ ಟ್ರೇಡ್ ಮಾಡ್ಬೇಕಾದ್ರೂ ವೆಯ್ಟ್ ಮಾಡ್ತಿದ್ದೆ, ಈ ಲೆವೆಲಿಗೆ ಬಂದೇ ಬರುತ್ತೆ ಮಾರ್ಕೆಟು, ಬಂದರೆ ಇಲ್ಲಿಂದ ಟ್ರೇಡ್ ತೊಗೊಳ್ಳೋಣ ಅಂತ. ಬಟ್ ಬರಲಿಲ್ಲ ಮಾರ್ಕೆಟ್ ಅಲ್ಲಿಗೆ. ಯಾವಾಗ ಕಂಟಿನ್ಯೂಸ್ ಆಗಿ 3-4 ಕ್ಯಾಂಡಲ್ಸ್ ಬಿಲ್ಡಿಂಗ್ ಸ್ಟಾರ್ಟ್ ಆಯಿತು, ಲೆಟ್ಸ್ ಮಾರ್ಕೆಟ್ ಮೇ ಬಿ ಇಲ್ಲಿಂದಲೇ ಡೌನ್ ಸೈಡ್ ಹೋಗುತ್ತೆ ಅಂತ. ಅಗೇನ್ ಮಾರ್ಕೆಟ್ ಡೌನ್ ಅಪ್. ಒಂದೇ ಭಯ ಇದ್ದಿದ್ದು ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅನ್ನಿಸ್ತಿತ್ತು ನನಗೆ. ಸೊ ಅದೇ ರೀಸನ್ಗೆ ಇಲ್ಲೊಂದು ಪುಟ್ ಸೈಡ್ ಟ್ರೇಡ್ ತೊಗೊಂಡೆ. ಒಂದು ಕಾಸ್ಟ್ ಟು ಕಾಸ್ಟ್ ಏನು ನಂದು 8 ಪಾಯಿಂಟ್ ಬೇಕಿತ್ತು, 8 ಪಾಯಿಂಟಲ್ಲಿ ನಾನು ಎಕ್ಸಿಟ್ ಆದೆ. ಓಕೆನಾ. ಅಗೇನ್ ಸೆಕೆಂಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ. ಸೊ ದೆನ್ ಐ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟು. ಲೆಟ್ಸ್ ಇಫ್ ಇಟ್ ಈಸ್ ಕಮ್ ಬ್ಯಾಕ್ ಟು ದಿಸ್ ಲೆವೆಲ್, ಎನಿ ಪುಲ್ ಬ್ಯಾಕ್ ಐ ಕ್ಯಾನ್ ಗೋ ವಿತ್ 1 ಮೋರ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ. ಓಕೆನಾ. ಸೊ ಅಲ್ಲಿಗೆ ಸೆಲ್ಲಿಂಗ್ ಸೈಡ್ ಟ್ರೇಡ್ ಮತ್ತೆ ಇಲ್ಲಿಂದ ತೊಗೊಂಡೆ. ಅಗೇನ್ ಮಾರ್ಕೆಟ್ ಗಿವನ್ ಎ ಪುಲ್ ಬ್ಯಾಕ್. ಸೊ ನನಗೆ ಗೊತ್ತಿತ್ತು ಏನಕ್ಕೆ ಪುಲ್ ಬ್ಯಾಕಿಗೆ ತೊಗೊಂಡೆ ಅಂದರೆ, ಬಿಕಾಸ್ ಮಾರ್ಕೆಟು ಕೆಳಗಡೆ ಬಂದು ಮೇಲೆ ಬಂದಿದೆ. ಅಷ್ಟು ಈಸಿ ಅಲ್ಲ ಮಾರ್ಕೆಟಿಗೆ ಅಷ್ಟು ಫಾಸ್ಟಾಗಿ ಅಪ್ಸೈಡ್ ಹೋಗಲಿಕ್ಕೆ. ಮಾರ್ಕೆಟ್ ಎಲ್ಲೋ ಒಂದು ಕಡೆ ನಿಲ್ಲೇಬೇಕು. ಸೊ ಡೆಫಿನೆಟಾಗಿ ವಿ ಶೇಪ್ ರಿಕವರಿ ಮತ್ತು ವಿ ಶೇಪ್ ಫಾಲು, ಅಗೇನ್ ಮಾರ್ಕೆಟ್ ವಿ ಶೇಪ್ ಅಪ್ಸೈಡ್ ಹೋಗುತ್ತೆ ಅನ್ನೋದು ಸುಳ್ಳು. ಓಕೆನಾ. ಸೊ ಅದು ಲಾಜಿಕಲಿ ನಿಮಗೆ ಪ್ರಾಫಿಟಬಲ್ ಟ್ರೇಡರ್ಸ್ ಇರ್ತೀರ, ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದಾಗ ಅದು ಗೊತ್ತಿರುತ್ತೆ. ಮಾರ್ಕೆಟು ಲೈಕು ಮತ್ತೆ ಲಾಜಿಕಲೇ ಅಪ್ಸೈಡ್ ಹೋಗುತ್ತೆ ಅನ್ನೋದು ಟಫ್ ಇರುತ್ತೆ. ಅದೇ ರೀಸನ್ಗೆ ನಾನೇನು ಮಾಡಿದೆ, ಬೆಳಗ್ಗೆ ಫಾಲು ವಿ ಶೇಪ್ ರಿಕವರಿ, ಅಗೇನ್ ಡೌನ್ ಸೈಡು, ಅಗೇನ್ ವಿ ಶೇಪ್ ರಿಕವರಿ ಆಗಿ ಅಪ್ಸೈಡ್ ಹೋಗುತ್ತೆ ಅನ್ನೋದು ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅದೇ ರೀಸನ್ಗೆ ಮಾರ್ಕೆಟಲ್ಲಿ ಇಲ್ಲೇ ವೆಯ್ಟ್ ಮಾಡ್ತಿದ್ದೆ. ಇಲ್ಲಿ ತೊಗೊಂಡ ಒಂದು 3-4 ಪಾಯಿಂಟ್ ಲಾಸು ಕೂಡ ತೋರಿಸ್ತು. ಅಗೇನ್ ಐ ಗಾಟ್ ಕ್ಯಾಪ್ಚರ್ಡ್
ಮೈ ದಿನದ ಟಾರ್ಗೆಟ್ ಏನಿದೆ ಅದನ್ನು ಕ್ಯಾಪ್ಚರ್ ಮಾಡಿ ಕ್ಲೋಸ್ ಮಾಡಿದ್ದೀನಿ. ಇದು ನನ್ನ ದಿನದ ಟ್ರೇಡ್. ತುಂಬ ಜನ ಮೆಸೇಜ್ ಹಾಕಿದ್ದೀರಾ, ಲೈಕ್ ಈ ಲೆವೆಲಲ್ಲೇ ಯು ಗೈಸ್ ಮೇಡ್ ಇಟ್ ಪ್ರಾಫಿಟ್. ಆನೆಸ್ಟ್ಲಿ ನಾನು ಕೂಡ ಅಲ್ಲೇ ತೊಗೊಂಡಿದ್ದು, ಬಟ್ ಸಡನ್ ಸ್ಪೈಕು. ರೀಸನ್ ಹೇಳ್ತೀನಿ, ನಾನು ಆಲ್ವೇಸ್ ಟ್ರೇಡ್ ಇಟ್ ಆನ್ ಇನ್ ದ ಮನಿ. ಸೊ ನಾನು 26,000 ತೊಗೊಂಡಿದ್ದೀನಿ ಅಂದಾಗ ಇಟ್ಸ್ ಮೈ ಇನ್ ದ ಮನಿ. ಇನ್ ದ ಮನಿಲಿ ಸ್ವಲ್ಪ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ನನಗೆ ಅನ್ನಿಸ್ತಿತ್ತು ಬೆಳಗ್ಗೆಯಿಂದ ಐ ಜಸ್ಟ್ ವೆಯ್ಟೆಡ್ ಫಾರ್ ದಿಸ್ ಲೆವೆಲ್ ಆರ್ ದಿಸ್ ಲೆವೆಲ್ ತನಕ ವೆಯ್ಟ್ ಮಾಡಬೇಕು ಅಂತ. ಬಟ್ ಈ ಲೆವೆಲಿಗೆ ಬಂದಾಗ ಚಲೋ ಒಂದು ತೊಗೊಂಡೇ ಬಿಡೋಣ, ನೋಡೋಣ ಮಾರ್ಕೆಟಲ್ಲಿ ಸ್ಲೋಯಿಶ್ ಆಗ್ಬೋದು ಅಂತ. ಸೊ ಕಂಟಿನ್ಯೂಸ್ ಆಗಿ ನಾನು ವೆಯ್ಟ್ ಮಾಡಿದರೆ ಡೆಫಿನೆಟಾಗಿ ಫಸ್ಟ್ ಟ್ರೇಡೇ ಡನ್ ಫಾರ್ ದ ಡೇ ಆಗ್ತಿತ್ತು. ಮಿಸ್ ಆಯಿತು, ಇಟ್ಸ್ ಓಕೆ. ಸೊ ಮಿಸ್ ಆದರೂ ಎಲ್ಲೂ ಹೋಗಿಲ್ಲ ಅದು ಅಲ್ವಾ. ಸೊ ಅಗೇನ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಯು ವಿಲ್ ಕವರ್ ಇಟ್ ಅಪ್, ದೆನ್ ಯು ಮೇಕ್ ಪ್ರಾಫಿಟ್ ಆ್ಯಂಡ್ ಕ್ಲೋಸ್ ದ ಡೇ. ಓಕೆನಾ. ಸೊ ದಿಸ್ ವಾಸ್ ದ ಡೇ. ಸೊ ನನಗೆ ಈಸಿಯಾಗಿ ಇವತ್ತಿಂದ ಡೇನ ಮುಗಿಸ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ. ಹೋಪ್ ಯು ಗೈಸ್ ಆಲ್ಸೋ ಮೇಡ್ ಇಟ್ ಗುಡ್ ಪ್ರಾಫಿಟ್ ಆ್ಯಂಡ್ ಕ್ಲೋಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸೊ ನಿಮಗೆ ಕಲಿಬೇಕು ಅನ್ನೋರು 9ನೇ ತಾರೀಕು ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು. ಕಂಪ್ಲೀಟ್ ಡೀಟೇಲ್ಸ್ ನಾನು ಕಳಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಸೊ ನೀವು ಯಾರು ಪಿಂಗ್ ಮಾಡ್ತೀರಾ ಅಂದರೆ ಮಾಡಿದ್ರೆ ನಾನು ನಿಮಗೆ ಕಳಿಸ್ತೀನಿ ಡೀಟೇಲ್ಸ್. ಓಕೆನಾ. ಸೊ ಇದು ಮಂತ್ಲಿ ಎಕ್ಸ್ಪೈರಿ ಟ್ರೇಡು. ಸೊ ನಿಮಗೆ ಎಲ್ಲದರಲ್ಲೂ ಹೇಳ್ತೀನಿ, ಇದನ್ನು ಇಷ್ಟೂ ನಾನು ಟ್ರೇಡ್ ಮಾಡಬೇಕಾದ್ರೆ ನಾನು ಓಪನ್ ಇಂಟ್ರೆಸ್ಟ್ ಚಾರ್ಟ್ ನೋಡೋದಿಲ್ಲ, ಪ್ರೀಮಿಯಂ ಚಾರ್ಟ್ನ ನೋಡೋದಿಲ್ಲ. ದಯವಿಟ್ಟು ನೀವು ಪದೇ ಪದೇ ಓಪನ್ ಇಂಟ್ರೆಸ್ಟ್ ಬಗ್ಗೆ ಅಂತ ಹೇಳಿ ಅಂತ ಕೇಳಿದ್ರು ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ಬಿಕಾಸ್ ನಾನೇ ಫಾಲೋ ಮಾಡಲ್ಲ ಅಂದರೆ ನಾನು ಯಾರು ನಿಮಗೆ ಹೇಳೋಕ್ಕೆ ಅಲ್ವಾ. ಸೊ ಸೆಕೆಂಡು, ಪ್ರೀಮಿಯಂ ಚಾರ್ಟ್ನ ನಾನು ಟ್ರೇಡ್ ಮಾಡೋದಿಲ್ಲ. ಆ್ಯಂಡ್ ನಾನು ಎವ್ರಿಥಿಂಗ್ ಐ ಟ್ರೇಡ್ ಇಟ್ ಓನ್ಲಿ ವಿತ್ ಮೈ ಫಿಬೊನಾಚಿ ಆ್ಯಂಡ್ ಸ್ಪಾಟ್ ಚಾರ್ಟ್. ಸ್ಪಾಟ್ ಚಾರ್ಟ್ ಏನು ಹೇಳುತ್ತೆ ಅಷ್ಟೇ. ಏನಕ್ಕೆ? ಓಪನ್ ಇಂಟ್ರೆಸ್ಟ್ ನೋಡಿದವನು ಪ್ರಾಫಿಟ್ ಮಾಡ್ತಾನೆ, ಓಪನ್ ಇಂಟ್ರೆಸ್ಟ್ ನೋಡದೇ ಇದ್ದವನು ಪ್ರಾಫಿಟ್ ಮಾಡ್ತಾನೆ. ಓಕೆನಾ. ಸೊ ನಿಮಗೆ, ಸೊ ಇಫ್ ಯು ಆರ್ ಸೀಯಿಂಗ್ ಓಪನ್ ಇಂಟ್ರೆಸ್ಟ್ ದೆನ್ ಯು ಆರ್ ಮೇಕಿಂಗ್ ಪ್ರಾಫಿಟ್. ಓಕೆ. ಇಫ್ ಯು ಆರ್ ನಾಟ್ ಸೀಯಿಂಗ್ ಓಪನ್ ಇಂಟ್ರೆಸ್ಟ್ ದೆನ್ ಯು ಆರ್ ಮೇಕಿಂಗ್ ಪ್ರಾಫಿಟ್, ದಟ್ಸ್ ಆಲ್ಸೋ ಓಕೆ. ಒಟ್ನಲ್ಲಿ ಪ್ರಾಫಿಟ್ ಮಾಡೋದು ಇಂಪಾರ್ಟೆಂಟು. ಸೇಮೇ ಓಪನ್ ಇಂಟ್ರೆಸ್ಟಲ್ಲಿ ನೋಡ್ಕೊಂಡು ಟ್ರೇಡ್ ಮಾಡೋನು ಲಾಸ್ ತೊಗೊಳ್ತಾನೆ, ಅದನ್ನು ನೋಡ್ದಲೇ ಟ್ರೇಡ್ ಮಾಡೋನು ಲಾಸ್ ತೊಗೊಳ್ತಾನೆ. ಅಟ್ ದ ಎಂಡ್ ಏನು, ಮಂತ್ ಎಂಡ್ ಇಫ್ ಯು ಆರ್ ಇನ್ ಪ್ರಾಫಿಟ್, ಯು ಆರ್ ಸೀಯಿಂಗ್ ಸಿಂಪ್ಲಿಫೈ ಮಾಡ್ಕೊಂಡಿರೋ ಚಾರ್ಟ್ನ ಥಿಂಗ್ಸ್ನ ಅಂದರೆ ಅದಕ್ಕಿಂತ ಈಸಿ ಬೇರೆ ಏನೂ ಇಲ್ಲ. ಸೊ ಅಷ್ಟೇ ನಾನು ಕೂಡ ಮಾಡ್ತಿರೋದು. ನೋ ಎಕ್ಸ್ಟ್ರಾ ಥಿಂಗ್ಸ್ ಅಂತ ನಾನು ಏನೂ ಮಾಡ್ತಾಯಿಲ್ಲ. ಇನ್ನು ಎಕ್ಸಾಮ್ ಬಂದರೆ ಎಕ್ಸಾಮ್ ಬೆಳಗ್ಗೆಯಿಂದ ಸೈಡ್ ವೇಸ್ ಇದೆ. ನೋ ಟ್ರೇಡ್ಸ್, ನನಗೆ ಇನ್ನೂ ಯಾವುದೂ ಟ್ರೇಡೇ ಸಿಕ್ಕಿಲ್ಲ. ಕನೆಕ್ಷನ್ ಹ್ಯಾಸ್ ಬಿನ್ ರಿಸ್ಟೋರ್ಡ್. ಸೊ ಇದು ಎಕ್ಸಾಮ್ದು ಇದೊಂದು ರೋದನೆಯಪ್ಪ. ಯಾವಾಗ ಟ್ರೇಡ್ ಮಾಡಬೇಕಾದ್ರೂ ಒಂದು ಸಲ ರಿಫ್ರೆಶ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಎಕ್ಸಾಮಲ್ಲಿ ಇದು ಆಟೋ ರಿಫ್ರೆಶ್ ಆಗೋದಿಲ್ಲ, ತುಂಬಾ ಸಮ್ಟೈಮು ಸ್ಲೋಯಿಶ್ ಆಗ್ತಿರುತ್ತೆ, ಸಮ್ಟೈಮು ಇದಿರುತ್ತೆ. ಸೊ ಇವತ್ತಿಂದು ಹೇಳ್ಬೇಕಂದ್ರೆ ನಂದು ಆಲ್ಮೋಸ್ಟ್ ಎಲ್ಲಿ ಟ್ರೇಡ್ಸ್ ಪೆಂಡಿಂಗ್ ಆರ್ಡರ್ಸ್, ನೋ ಪೆಂಡಿಂಗ್ ಆರ್ಡರ್ಸ್, ಹಿಸ್ಟ್ರಿ ನೋ ಹಿಸ್ಟ್ರಿ. ಟುಡೇ ಇನ್ನೂ ಯಾವುದೇ ಟ್ರೇಡೇ ಸಿಕ್ಕಿಲ್ಲ ಅಂದರೆ ಎಲ್ಲಿಂದ ಇರುತ್ತೆ ಹಿಸ್ಟ್ರಿ ಇರೋಕ್ಕೆ ಸಾಧ್ಯನೇ ಅಲ್ವಾ. ಸೊ ಇದಾಗಿತ್ತು ಇವತ್ತಿಂದ ಟ್ರೇಡ್ಸ್ದು. ಬಿಕಾಸ್ ನೀವು ಗೋಲ್ಡು ನೋಡೋದಾದರೆ ಆ್ಯಕ್ಚುಲಾಗಿ, ಸೊ ಗೋಲ್ಡಲ್ಲಿ ನಮಗೆ ಅಷ್ಟೊಂದು ಏನು ಮಜಾ ಇರೋ ಥರ ಇಲ್ಲ ಮಾರ್ಕೆಟ್. ಯಾಕೆಂದರೆ ನಿನ್ನೆ ಹ್ಯೂಜ್ 90 ಡಿಗ್ರಿಲಿ ಆಲ್ಮೋಸ್ಟು ಆಲ್ ಟೈಮ್ ಹೈಯಿಂದ ಮಾರ್ಕೆಟು 90 ಡಿಗ್ರಿಲಿ ಫಾಲ್ ಆಗಿದೆ ನಿನ್ನೆ. ಸೊ ಅದನ್ನು ಸ್ಲೋಲಿಯಾಗಿ ರಿಕವರಿ ಮಾಡೋಕ್ಕೆ ನೋಡ್ತಾ ಇದೆ. ಸೆಲ್ ಆನ್ ರೈಸ್ ಆಗುತ್ತೆ ಮಾರ್ಕೆಟು. ಈಗ ಮಾರ್ಕೆಟ್ ಆಗ್ತಿರೋದು ಅದೇ ಎಕ್ಸಾಕ್ಟ್ಲಿ, ಸೆಲ್ ಆನ್ ರೈಸ್ ಆಗ್ತಾಯಿದೆ. ಬಟ್ ನನಗೆ ಸೆಲ್ ಆನ್ ರೈಸು ಎಲ್ಲಿಂದ ಹೋಲ್ಡ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀಸನ್ಗೆ ನಾನು ಕೂಡ ಮಚ್ ಮೋರ್ ಥಿಂಗ್ಸ್ ಅಂತ ನೋಡ್ತಾ ಇಲ್ಲ. ಬಿಕಾಸ್ ಎಲ್ಲಿಂದ ಹೋಲ್ಡ್ ಆಗುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದು ನಮಗೆ ಎಕ್ಸಾಕ್ಟಾಗಿ ಎಲ್ಲಿ ಹೋಲ್ಡ್ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಇದ್ದಾಗ ನೋಡಿ ಇವಾಗ. ಸೊ ಸ್ಟೂಡೆಂಟ್ಸ್ಗಳಿಗೆ ನಾನು ಇದೇ ಥರನೇ ಹೇಳೋದು. ಸೊ ಎಕ್ಸಾಕ್ಟಾಗಿ ಸ್ಟೂಡೆಂಟ್ಸ್ಗಳಿಗೆ ಎಲ್ಲಿಂದ ಟ್ರೇಡ್ ಸಿಗುತ್ತೆ ಏನು ಅನ್ನೋದನ್ನು. ಸೊ ಇಲ್ಲಿವಾಗ ನನಗೆ ಬೆಳಗ್ಗೆಯಿಂದ ಬ್ರೇಕೌಟ್ ಆದಮೇಲೆ ಎಕ್ಸಾಕ್ಟ್ಲಿ 0.382 ಲೆವೆಲಿಂದ ಬೌನ್ಸ್ ತೊಗೊಳ್ತಿದೆ. ಬಟ್ ನನಗೆ ಮೈಂಡ್ ಸೆಟ್ ಇರೋದು ಇವತ್ತು ಬ್ರೇಕೌಟ್ ಅಪ್ ಸೈಡ್ ಅನ್ನೋದಕ್ಕಿಂತ ಡೌನ್ ಸೈಡಿಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಇರೋದು ಒನ್ಸ್ ಮಾರ್ಕೆಟ್ ಸ್ಟಾರ್ಟ್ ಟ್ರೇಡಿಂಗ್ ಬಿಲೋ 50% ಲೆವೆಲ್, ಬಿಲೋ 50% ಲೆವೆಲಿಂದ ಏನಾದ್ರು ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ಈಸಿ ಅನಿಸುತ್ತೆ. ಸೊ ನಾನು ಟ್ರೇಡ್ ತೊಗೊಳಕ್ಕೆ, ಬಿಕಾಸ್ ಸೆಲ್ ಆನ್ ರೈಸ್ ಏನಕ್ಕೆ ನೋಡ್ತೀನಿ ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಳಿ. ಸೊ ಇಂಡಿಕೇಟರ್ ಪ್ರಕಾರ ನಾನು ನಿಫ್ಟಿಯಲ್ಲಿ ಲಾಸ್ ತೊಗೊಂಡು ಅದನ್ನು ಕವರ್ ಮಾಡೋ ಬಿಸಿಲಿರಲ್ಲ ಅಂದಿದ್ರೆ ಡೆಫಿನೆಟಾಗಿ ನನಗೆ ಇಲ್ಲೊಂದು 0.382 ಲೆವೆಲಲ್ಲಿ ಈಸಿಯಾಗಿ ಪ್ರಾಫಿಟಬಲ್ ಡೇ ಆಗಿರೋದು. ಓಕೆನಾ. ಸೊ ಅದಕ್ಕಿಂತ ಮುಂಚೆ ಬೆಳಗ್ಗೆನೇ ರಿಟ್ರೇಸ್ಮೆಂಟ್ ಕೂಡ ಕೊಟ್ಟಿದೆ ಮಾರ್ಕೆಟು. ನಿಮಗೆ ರಿಟ್ರೇಸ್ಮೆಂಟ್ಗಳು ನೋಡೋದಾದರೆ ಮೈ ಇಂಡಿಕೇಟರ್ ಪ್ರಕಾರ, ಸೊ ವೇರ್ ಇಸ್ ದಟ್, ಸೊ ಲೈಕ್ ಇಂಡಿಕೇಟರ್ ಅಂತ ಸಾರಿ ರೀಪ್ಲೇ ಬಾರ್ ಪ್ರಕಾರ ನಿಮಗೆ ನೋಡೋದಾದರೆ, ಸೊ ನಿಮಗೆ ಎಕ್ಸಾಕ್ಟಾಗಿ ಇಲ್ಲಿಗೆ ನಿಮಗೆ ರಿಫ್ರೆಶ್ಮೆಂಟ್ಗೆ ಇಲ್ಲ ಇದಕ್ಕೆ ಅಂತ ಬಂದರೆ ಲೈಕ್ 0.56 ವೇರ್ ಇಸ್ ದಟ್ ಒನ್. ಓಕೆ, ಬೆಳಿಗ್ಗೆ ಓಪನ್ ಆಗೋದು ಮಾರ್ಕೆಟು ನಮಗೆ 4:55ಕ್ಕೆ. ಓಕೆನಾ, 4:15 ಓಪನ್ ಆಗುತ್ತೆ. ಸೊ 4:15 ಓಪನ್ ಆದಮೇಲೆ ನಾವು ವೆಯ್ಟ್ ಮಾಡಿದರೆ ಮಾರ್ಕೆಟಲ್ಲಿ ಎಲ್ಲಿಗೆ ನಮಗೆ ಟ್ರೇಡ್ ಸಿಕ್ಕಿದೆ ಅನ್ನೋದು. ಸೊ ಎಕ್ಸಾಕ್ಟಾಗಿ 0.236 0.5ಇಂದ ಕೆಳಗಡೆ ಹೋಗಿರೋದು ಮಾರ್ಕೆಟು. ಸೊ ಎಕ್ಸಾಕ್ಟ್ 0.236ಇಂದ 7 ಗಂಟೆಗೆ ಟ್ರೇಡ್ ಕೊಟ್ಟಿದೆ. ಅದಾದಮೇಲೆ ಮಾರ್ಕೆಟು ಅಪ್ಸೈಡ್ ಮೂವ್ ಆಗ್ತಾಯಿದೆ. ಸೊ ಲಾಜಿಕಲಿ ಇಟ್ಸ್ ಗೋಯಿಂಗ್ ಅಪ್ಸೈಡ್. ಏನಕ್ಕೆ ನಿಮಗೆ ಅಪ್ಸೈಡ್ ಹೋಗ್ತಿದೆ ಗೋಲ್ಡ್ ಅನ್ನೋದು ನಿಮಗೆ ಗೊತ್ತಾಗೋದು ತುಂಬಾ ಇಂಪಾರ್ಟೆಂಟು. ಅದೇ ಗೊತ್ತಾಗುತ್ತೆ ಅಂದರೆ ಇಫ್ ಯು ಸಿ ಇಟ್ ಆನ್ ಹಿಯರ್.
ಸಿ ನೀವು ಲಾಜಿಕಲಿ ಗೋಲ್ಡ್ ಏನಕ್ಕೆ ಮೇಲೆ ಹೋಗ್ತಿದೆ ಅನ್ನೋದನ್ನ ನೋಡ್ಬೇಕಂದ್ರೆ ಕಮ್ ಬ್ಯಾಕ್ ಟು ಒನ್ ಡೇ ಟೈಮ್ ಫ್ರೇಮ್. ಆಲ್ ಟೈಮ್ ಹೈಯಿಂದ ಶಾರ್ಪ್ ಫಾಲ್ ಆಗಿದೆ. ಸೊ ಬಟ್ ಸ್ಟಿಲ್ ಸಪೋರ್ಟಿಂಗ್ ಝೋನಲ್ಲಿದೆ ಮಾರ್ಕೆಟ್. ಓಕೆನಾ, ದಿಸ್ ಈಸ್ ದ ಲಾಸ್ಟ್ ಆಲ್ ಟೈಮ್ ಹೈ ಸ್ವಿಂಗ್. ಈ ಸಪೋರ್ಟಿಂಗ್ ಝೋನಲ್ಲಿದೆ. ಸೊ ಒನ್ಸ್ ಮಾರ್ಕೆಟು ಕಂಪ್ಲೀಟ್ ಬೇರಿಶ್ ಆಗಬೇಕು ಅಂದರೆ ಎಲ್ಲಿ ಹೋಗಬೇಕು, 200 4200 ಕೆಳಗಡೆ ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡಿದರೆ ಮಾರ್ಕೆಟಲ್ಲಿ ಸೆಲ್ ಆನ್ ರೈಸಿಗೆ ಡೈವರ್ಟ್ ಆಗುತ್ತೆ. ಸ್ಟಿಲ್ ಬೈಯರ್ಸ್ ಕಂಟ್ರೋಲ್ ಇದೆ. ಅದಕ್ಕೆ ಇಷ್ಟು ದೊಡ್ಡ ಕ್ಯಾಂಡಲ್ ಬಿದ್ದರೂ ಬೈಯರ್ಸ್ ಇನ್ನೂ ಹೋಲ್ಡ್ ಮಾಡ್ತಿದ್ದಾರೆ. ಮಾರ್ಕೆಟ್ ಒಂಚೂರು ಬೌನ್ಸ್ ಕೊಡ್ಬೋದು ಅಂತ. ಬಟ್ ಬೌನ್ಸು ಬೆಳಗ್ಗೆಯಿಂದ ಆಲ್ರೆಡಿ ಕೊಟ್ಟು ಮುಗಿಸಿದೆ. ಸೊ ಅದಕ್ಕೆ ನಾನು ಪುಟ್ ಸೈಡ್ ಟ್ರೇಡ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಬಿಕಾಸ್ ನನಗೆ ಆಲ್ರೆಡಿ ಬೌನ್ಸ್ಗಳು ತುಂಬಾ ಕೊಟ್ಟು ಮುಗಿಸಿರೋದ್ರಿಂದ. ಸೊ ವೈ ಐ ಶುಡ್ ಟೇಕ್ ಸಮ್ ಮೋರ್ ರಿಸ್ಕ್ ಅಂತ. ಓಕೆನಾ, ಸೊ ಮತ್ತೆ ರಿಸ್ಕ್ ತೊಗೊಳ್ಳೋದು ವೇಸ್ಟ್ ಅನ್ನಿಸ್ತು. ಅದಕ್ಕೇ ನಾನು ಟ್ರೇಡ್ ತೊಗೊಳ್ತಿಲ್ಲ ಅಲ್ಲಿ. ಸೊ ಗೋಲ್ಡ್ಗೆ ವೆಯ್ಟ್ ಮಾಡ್ತೀನಿ ಇಫ್ ಇಟ್ ಈಸ್ ಬ್ರೇಕ್ಸ್ ಬಿಲೋ 50% ಲೆವೆಲ್ ಅಂತ. ಬಟ್ ನೋಡುವ, ನನಗೂ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಬೇಕು. ಲೆಟ್ಸ್ ಸಿ, ಅಷ್ಟರೊಳಗಡೆ ಸಿಕ್ಕಿದ್ರು ಓಕೆ, ಇಲ್ಲಾಂದರೆ ಸಂಜೆ ಮೇಲೆ ಗೋಲ್ಡ್ ಸಿಕ್ಕಿದ್ರೆ ಗೋಲ್ಡ್ ಓಕೆ, ಇಲ್ಲಾಂದರೆ ಲೈಕ್ ನಮ್ಮದು ಡೌ ಜೋನ್ಸ್ ಡಿ ಜೆ ಐ ಕೂಡ ನಿನ್ನೆ ತುಂಬ ಚೆನ್ನಾಗಿ ಮೂವ್ಮೆಂಟ್ ಕೊಟ್ಟಿದೆ. ಬಟ್ ನಾನು ನಿನ್ನೆ ಆಲ್ರೆಡಿ 10,000 ಪ್ರಾಫಿಟ್ ಆಗಿತ್ತು 12,000 ಗೋಲ್ಡಲ್ಲಿ. ಅಂದಮೇಲೆ ಯಾಕೆ ಟ್ರೇಡ್ ಮಾಡೋದು ಮಾಡಲ್ಲ. ಸೊ ಡಿ ಜೆ ಐ ಕೂಡ ನಿನ್ನೆ ಮಸ್ತ್ ಮಜಾ ಇತ್ತು ಟ್ರೇಡ್ ಮಾಡಲಿಕ್ಕೆ. ಇವತ್ತು ನೋಡೋಣ, ಇವತ್ತು ಡಿ ಜೆ ಐ ಎಲ್ಲಿ ಸಿಗುತ್ತೆ ಅಂತ. ಓಕೆನಾ, ಓಕೆ. ಕಲಿಯೋಂಥವ್ರು 9ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ನಿಫ್ಟಿ ಇಷ್ಟೇ ಇವತ್ತು ಇಲ್ಲೇ ಉಲ್ಟಾ ಸೀದಾ ಮಾಡಿ ಇಲ್ಲೇ ಕ್ಲೋಸ್ ಆಗೋದ್ರಲ್ಲಿದೆ. 3 ಗಂಟೆ ಹೊತ್ತಿಗೆ ಒಂದು 2-3 ಹಿಂದೆ ಮುಂದೆ ವಾಲಟೈಲ್ ಕೊಡುತ್ತೆ. ಓಕೆ, ಥ್ಯಾಂಕ್ ಯು ಆಲ್.